ನಷ್ಟ ಮಾಡಿದೆ. ಇಲ್ಲಿಗೆ ಬೇರೆ ಬೇರೆ ಮಣ್ಣುಗಳನ್ನೆಲ್ಲ ಹಾಕಿ ಸರಿ ಮಾಡಿದ್ದು. ಸರಿ ಮಾಡಿದ್ರು ಕೂಡ ಅದು ಮಳೆಯ ನೀರು ಆ ಕಡೆ ಈ ಕಡೆ ಬಂದು ಎಲ್ಲ 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 ಕಡೆನೂ ಡ್ಯಾಮೇಜ್ ಮಾಡಿದೆ. ಎಲ್ಲ ರಸ್ತೆ ನೋಡಿ, ಎಲ್ಲ ನೀರು ಎಲ್ಲ ಕೊರೆದು ಮೇಲಿಂದ ಬಂದ ನೀರು ಎಲ್ಲ ಕೊರೆದು ಸೆಟ್ ಹಾಕ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ. ಆಮೇಲೆ ಪುನಃ ಹೇಗೇನ್ ಇದಕ್ಕೆಲ್ಲ ಮಣ್ಣು ಸ್ವಲ್ಪ ಇನ್ನು ಸ್ಟಾಕ್ ಇಟ್ಕೊಂತೀವಿ. ಆ ಸ್ಟಾಕ್ ತಂದಿದ್ ಮಣ್ಣನ್ನ ನಾವು ಇಲ್ಲಿ ಇಟ್ಕೊಂಡು ಯಾವಾಗ ಸ್ವಲ್ಪ ಮಳೆ ಎಲ್ಲ ಸ್ವಲ್ಪ ಫ್ರೀ ಆದ್ಮೇಲೆ ಆ ರಸ್ತೆನ ಪುನಃ ನಾವು ಒಂದ್ಸಲ ಎಲ್ಲ ರೆಡಿ ಮಾಡ್ತೇವೆ. ಇಲ್ಲೂ ಕೆಲವು ಈಗ ಉಗನಿ ಅಂಬು ನೋಡಿ, ಬಹಳ ಉಗನಿ ಅಂಬು ಬೇಕಾದಷ್ಟು ಬಂದಿದೆ. ಈಗ ಅದಕ್ಕೆಲ್ಲ ಡ್ರಮ್ಗಳನ್ನ ತರಿಸಿದ್ದೇವೆ. ಈ ಉಗನಿ ಅಂಬು ಎಲ್ಲ ಕಟ್ ಮಾಡಿ ಈಗ ನೆಕ್ಸ್ಟ್ ನಾವು ಇದನ್ನ ಡ್ರಮ್ಗಳಿಗೆಲ್ಲ ಹಾಕ್ಬೇಕು. ಅದಂತೂ ಕೆಲಸ ಈಗ ನಡೆಯುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ನೀರು ಕೊರೆದು ಈ ಲೈನ್ ಎಲ್ಲ ತುಂಬಾ ಡ್ಯಾಮೇಜ್ ಆಗಿದೆ. ಇದೆಲ್ಲ ಕೆಲವು ಬೀಳ್ಸಿದ ಗಿಡಗಳನ್ನೆಲ್ಲ ಈಗ ಪುನಃ ಬೇರೆ ಅಲ್ಲಿಗೆ ರೀಪ್ಲೇಸ್ ಮಾಡಬೇಕು. ಆ ರೀಪ್ಲೇಸ್ ಮಾಡಿದಾಗ ಅದೆಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಬರ್ಲಿಕ್ಕೆ ಶುರು ಆಗ್ತದೆ. ಇದು ಒಂದು ನಮ್ಮ ರಸ್ತೆಯ ಭಾಗನೇ. ಇಲ್ಲೂ ಅಷ್ಟೇ, ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದು ಬೋರ್ ಇದೆ. ಈ ಬೋರ್ ಇಂದ ಈಗ ನೀರು ಎಲ್ಲ ಹೋಗಿ ಟ್ಯಾಂಕಿಗೆ ಬೀಳ್ತದೆ. ಟ್ಯಾಂಕಿಗೆ ಬಿದ್ಮೇಲೆ ಅಲ್ಲಿಂದ ನಾವು ಬೇರೆ ಕಡೆಗೆ ನಾವು ನೀರನ್ನ ಹಾಯಿಸ್ಕೊಳ್ತೇವೆ. ಎಲ್ಲ ನೀರು ಕೃಷಿ ಹೊಂಡಕ್ಕೆ ಹೋಗ್ಬಿಡುತ್ತೆ. ಕೃಷಿ ಹೊಂಡದಿಂದ ನಾವು ಸಪ್ರೇಟ್ ಒಂದು ಮೋಟ್ರ್ ಇಟ್ಟು ಇಲ್ಲಿ ನೀರನ್ನ ಹಾಯಿಸ್ಕೊಳ್ಳೋಕೆ ಮಾಡ್ತಾ ಇದೀವಿ. ಈಗೆಲ್ಲ ಇಲ್ಲಿ ಇವಾಗ ಎಲ್ಲ ಜೆಟ್ರೋಪದ ಲೈನ್ ಚೆನ್ನಾಗೆಲ್ಲ ಬಂದಿದೆ. ಈಗ ನೆಕ್ಸ್ಟ್ 4 ಅಡಿ ಒಳಗಡೆ ನಾವು ಇಲ್ಲಿ SBM ಲೈನ್ ನ ಮಾಡಿ ಅಲ್ಲಿಗೆ ಇವಾಗ ಗಿಡಗಳನ್ನೆಲ್ಲ ನಾವೀಗ ಪ್ಲಾಂಟೇಶನ್ ಮಾಡಕ್ ಶುರು ಮಾಡಿದ್ದೀವಿ. ಹಾಗೆ ಈ ಭಾಗದಲ್ಲಿ ನೋಡಿ, ಇವಾಗ ಅಗಸೆ, ಇಲ್ಲೂ ಕೂಡ ಅಷ್ಟೇ ಅಗಸೆ ಇದು ಏರುಪೇರು ಇಲ್ಲಿ ಕಾಣಿಸ್ತದೆ. ಇಲ್ಲಿ ನೋಡಿ, ಮಸೇದಿನ ಪ್ಲಾಂಟೇಶನ್ ಅದೇ ಮಣ್ಣಿನ ಗುಣಗಳ ಮೇಲೆ ನೋಡಿ. ಇಲ್ಲಿ ಒಳ್ಳೆ ಬೆಳವಣಿಗೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಈಗ ಆಲ್ರೆಡಿ ಇಲ್ಲಿ ಒಂದು 6 ಅಡಿ ಮೇಲ್ ಹೋಗಿದೆ. ಅದೇ ಈಗ ಮುಂದಿನ ಮಣ್ಣಿನ ಗುಣದಲ್ಲಿ ನೋಡಿ, ಇಲ್ಲಿ ತಗ್ಗಾಗಿದೆ, ಇಲ್ಲಿ ಕಮ್ಮಿ ಆಗಿದೆ, ಇಲ್ಲಿ ಬೆಳವಣಿಗೆ ಕಮ್ಮಿ ಆಗಿದೆ. ಅದು ನಮ್ಗೆ ಸೆಟ್ ಆಗ್ಬೇಕಾದ್ರೆ ಒಂದು 2-3 ತಿಂಗಳೊಳಗಡೆ ನಮ್ಗೆಲ್ಲ ಒಂದು ಈಕ್ವಲ್ ಆಗಿ ಬರಕ್ಕೆ ಶುರು ಆಗ್ತದೆ. ಇಲ್ಲೂ ಸಾಲಲ್ಲೆಲ್ಲ ನಾವು ಇಲ್ಲೆಲ್ಲ ಅರಿಶಿಣವನ್ನ ಹಾಕೊಂಡಿದ್ದೇವೆ. ಇಲ್ಲೂ ಕೂಡ ಅಷ್ಟೇ ನುಗ್ಗೆ, ಇಲ್ಲೂ ನಿಮ್ಗೆ ಬೆಳವಣಿಗೆ ನೋಡಿರ್ಬೋದು. ನಿಮ್ಗೆ ನೋಡಿ, ಅಲ್ಲಿ ನುಗ್ಗೆ ಆ ಬೆಳವಣಿಗೆ ಅಲ್ಲಿ ಬಾರಿ ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲಿ ತಗ್ಗಾಗಿದೆ. ಇದಕ್ಕೂ ಕಾರಣಗಳೇನಪ್ಪ ಅಂದ್ರೆ, ಒಂದು ನಾವು ಪ್ಲಾಂಟೇಶನ್ ಮಾಡುವಂತ ಟೈಮ್ನಲ್ಲಿ ಬಳಸುವಂತ ನೀರು, ಆಮೇಲೆ ಗಿಡಗಳನ್ನ ಹಾಕಿರುವಂತ ಅಂತರ, ಆಮೇಲೆ ಈಗ ಆಲ್ರೆಡಿ ಆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಎಷ್ಟಿದೆ, ಇದೆಲ್ಲವೂ ಡಿಪೆಂಡ್ ಆಗಿ ಗಿಡಗಳ ಬೆಳವಣಿಗೆ ಆಗೋದು. ಅದು ನಮ್ಗೆ ಆರಂಭದಲ್ಲಿ ಬೆಳವಣಿಗೆ ಏರುಪೇರ ಕಾಣಿಸುತ್ತೆ. ಆ ಏರುಪೇರ ಕಾಣಿಸ್ದಾಗ ಏನ್ ಮಾಡ್ತದೆ, ನಮ್ಗೆ ಪುನಃ ಅದು ಈಕ್ವಲ್ ಆಗಿ ಬರ್ಬೇಕಾದ್ರೆ ನಾವು 2-3 ತಿಂಗಳು ಕಾಯ್ಬೇಕು. ಇಲ್ಲಿ ನೋಡಿ, ಇವಾಗ ಗ್ರೀಸ್ ಇದೆ. ಇಲ್ಲೆಲ್ಲ ಮಧ್ಯ ಮಳೆಯ ಪ್ರಭಾವದಿಂದ ಕೆಲವು ಕಡೆ ಹೋಗಿದೆ. ಇದನ್ನೆಲ್ಲ ಇವಾಗ ನಾವು ಇಲ್ಲಿ ಗ್ರೀಸ್ ಇದನ್ನ ರೀಪ್ಲೇಸ್ ಮಾಡಬೇಕು. ಇಲ್ಲಿ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇವಾಗ ಬೇರೆ ಬೇರೆ ಗಿಡಗಳನ್ನ ತಂದು ಇಲ್ಲಿ ಗ್ರೀಸ್ ಗಿಡನೇ ತಂದು ನಾವಿಲ್ಲಿ ಹಾಕ್ಬೇಕು. ಇಲ್ಲೂ ತುಂಬಾ ಗ್ಯಾಪ್ ಇದೆ. ನುಗ್ಗೆ ಒಳ್ಳೆ ಬೆಳವಣಿಗೆ ಬಂದಿದೆ. ಈಗ ಆಲ್ರೆಡಿ ನಾವು ನುಗ್ಗೆ ಇಲ್ಲಿ ಸೊಪ್ಪನ್ನ ಬಳಸೋಕೆ ಶುರು ಮಾಡಿದೀವಿ. ನೋಡಿ, ಇಲ್ಲಿಗೆ ನಾವು ಇದನ್ನ ಕಟ್ ಮಾಡ್ಬಿಡ್ಬೇಕು. ಇಲ್ಲಿ ಕಟ್ ಮಾಡ್ಬಿಟ್ಟಾಗ ಹೊಸದಾಗಿ ಕೊಂಬೆ ಚೆನ್ನಾಗಿ ಬರಕ್ಕೆ ಶುರು ಆಗ್ತದೆ. ಇಲ್ಲೆಲ್ಲ ಇವಾಗ ಅರಿಶಿಣದ ಪಾಡಿಗೆ ಅರಿಶಿಣ ಬರ್ತಾ ಇರ್ತದೆ. ಇದೆಲ್ಲ ಗ್ರೀಸ್ ಇದೆ, ಇದೆಲ್ಲ ಗ್ಯಾಪ್ ಇದೆ. ಇದೆಲ್ಲ ಗ್ರೀಸ್ ಇದೆಲ್ಲ ಗ್ಯಾಪ್ಗಳನ್ನೆಲ್ಲ ನಾವು ಫಿಲ್ ಅಪ್ ಮಾಡ್ಬೇಕು. ಇದೆಲ್ಲ ಟೈಮ್ ಇದ್ದಾಗ ಮಾಡ್ಬಿಡ್ಬೇಕಪ್ಪ. ಇದು ಎಲ್ಲ ಗ್ರೀಸ್ ಇದೆ ಲೈನು. ಗ್ರೀಸ್ ಇದೆಯಾ, ತುಂಬಾ ಗ್ಯಾಪ್ ಇದೆ. ಗ್ರೀಸ್ ಇದೆಯಾ, ಈ ಲೈನಲ್ಲಿ ಸ್ಟ್ರೈಟ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಗಿಡಗಳನ್ನ ಇಲ್ಲಿ ಹಾಕ್ಬಿಡ್ಬೇಕು. ತುಂಬಾ ಗಿಡ ಗ್ಯಾಪ್ ಇದೆ ಇಲ್ಲಿ. ಗ್ರೀಸ್ ಇದೆ ಅಲ್ಲಿ ಇದೆಯಲ್ಲ, ಅಲ್ಲಿ ತಂದು ಹಾಕ್ಬಿಟ್ರೆ ಆಯ್ತು. ಆಮೇಲೆ ಇಲ್ಲೆಲ್ಲ ಅರಿಶಿಣನು ಕೂಡ ಅಷ್ಟೇ ಬರ್ತಾ ಇದೆ. ಹೀಗೆ ಇಲ್ಲಿ ಕೆಲಸ ಇದು ಅಷ್ಟೇ ನೋಡಿ. ಇಲ್ಲ ನೋಡಿ, ಇಲ್ಲಿ ಗ್ರೀಸ್ ಇದೆ ಲೈನಲ್ಲಿ ಕಂಪ್ಲೀಟ್ ಗ್ಯಾಪ್ ಇದೆ. ಇಲ್ಲಿ ಒಂದು ನಾವು ನಡುವಂತ ಟೈಮ್ನಲ್ಲಿ ಆಗುವಂತ ವ್ಯತ್ಯಾಸಗಳು, ಆಮೇಲೆ ಪ್ರಕೃತಿಯ ವಿಕೋಪ ಅಂತ ಹೇಳ್ತಾರಲ್ಲ, ಮಳೆ ಜಾಸ್ತಿ ಬಂದಾಗ ನೋಡಿ, ಇಲ್ಲೆಲ್ಲ ಮಳೆ ನೀರು ಬಂದು ಹರಿದು ಎಲ್ಲ ಗಿಡಗಳ ಮೇಲೆಲ್ಲ ಮುಚ್ಚೋಗಿದೆ. ಕೆಲವು ಗಿಡಗಳಿಗೆ ನೀರು ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಬಹಳ ಚೆನ್ನಾಗಿ ಸೆಟ್ ಆಗ್ಬಿಡ್ತದೆ. ಇದೆಲ್ಲ ನೋಡಿ, ಮಳೆಗೆಲ್ಲ ನೀರು ಮಣ್ಣು ಎಲ್ಲ ಬಂದಿರೋದು. ಹೀಗೆ
ಆ ಬೇಲಿಯಲ್ಲಿ ಆ ಜಟ್ರೋಪ ಬಂದಿದೆ. ಅಲ್ಲೂ 2-3 ಸಲ ಸರಿಯಾಗಿ ಬೆಳವಣಿಗೆ ಆದ್ಮೇಲೆ ಎಲ್ಲ ನಾವು ಬೇರೆ ಬೇರೆ ಟೈಮಲ್ಲಿ ನಾವು ಅದನ್ನ ಪ್ಲಾಂಟೇಶನ್ ಮಾಡಿದ್ರೆ ನೋಡಿ, ಗಾಳಿಯ ಪ್ರಭಾವಕ್ಕೆ ನಾವು ಹಾಕಿರೋಂಥ ನೆಟ್ಟು ಯಾವ ತೋಟದಲ್ಲೂ ಈ ತರ ಬೇಲಿಗೆ ಹಾಕಿರುವಂತ ಶೇಡ್ ನೆಟ್ ಕಿತ್ತೋಗಿರ್ಲಿಲ್ಲ. ನೀವು ನೋಡಿರ್ಬೋದು, ಒಂದು ಎಲ್ಲಾ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಶೇಡ್ ನೆಟ್ ಬಹಳ ಡೀಸೆಂಟ್ ಆಗಿರ್ತದೆ ನೋಡಿ. ಎಲ್ಲ ಕಿತ್ತಿ ಎಲ್ಲ ಎಲ್ಲ ಚಿಂದಿ ಆಗ್ಬಿಟ್ಟಿದೆ. ಏನು ಎಲ್ಲೂ ಉಳಿದಿಲ್ಲ. ಇಲ್ಲಿ ಸ್ವಲ್ಪ ಕಾಣಿಸ್ತದೆ. ಆ ಕೆಳಭಾಗದಲ್ಲಂತೂ ಇಲ್ಲಿ ನೆಟ್ ಹಾಕಿದೆ ಇಲ್ವೇನೋ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ. ಆದ್ರೆ ಇದಿಲ್ಲ, ಯಾಕಂದ್ರೆ ಇಲ್ಲಿ ಬೆಟ್ಟ ನೋಡಿ, ಗಾಳಿ ಬಹಳ ಬಹಳ ಸ್ಪೀಡ್ ಆಗಿ ವೇಗವಾಗಿ ಬರ್ತದೆ ಗಾಳಿ. ಅದರಲ್ಲೂ ಇನ್ನೇನು ಆಷಾಢ ಮಾಸ ಶುರು ಆಗ್ಬಿಟ್ರೆ ಇನ್ನೊಂದು 15 ದಿನದಲ್ಲಿ ಆಷಾಢ ಶುರು ಆಗ್ತದೆ. ಅವಾಗ ಗಾಳಿ ಎಲ್ಲ ಇಲ್ಲಿ ಪ್ರಭಾವ ಜಾಸ್ತಿ ಆಗ್ತದೆ. ಅದ್ರ ಮಧ್ಯದಲ್ಲಿ ಇದೆಲ್ಲ ಪ್ಲಾಂಟೇಶನ್ ಆಲ್ಮೋಸ್ಟ್ ನಾವು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇಲ್ಲೂ ಎಲ್ಲ ಕೆಲವೆಲ್ಲ ಇಲ್ಲಿ ಗ್ಯಾಪ್ ಬಂದಿದೆ. ಈ ಗ್ಯಾಪ್ನೆಲ್ಲ ಇವಾಗ ನಾವು ಗೆಟ್ಟೋಪದೆಲ್ಲ ಗ್ಯಾಪ್ ಹಾಕ್ಬಿಡ್ಬೇಕು. ಸ್ವಲ್ಪ ಗಿಡಗಳು ಇದೆಯಲ್ಲ ಅಲ್ಲಿ, ಆ ಗೆಟ್ಟೋಪದ ಗಿಡಗಳನ್ನೆಲ್ಲ ನಾವೀಗ ತಂದಲ್ಲಿಗೆ ಎಲ್ಲ ಗ್ಯಾಪ್ ಬಿಡ್ಬೇಕು. ಇಲ್ಲೆಲ್ಲ ಇನ್ನೇನು SBM ಇವತ್ತು ನಾಳೆ SBM ಎಲ್ಲ ಫಿಲಪ್ ಆಗ್ಬಿಡುತ್ತೆ. ಇದು ಸ್ವಲ್ಪ ನಮ್ಮ ಈ ಗುಂಡಲ್ ಡ್ಯಾಮ್ ತೋಟದ ಇದು ಎತ್ತರದ ಜಾಗ. ಇದು ಎತ್ತರದ ಭಾಗ. ಇದು ಮಧ್ಯದ ರೋಡು, ಆಮೇಲೆ ಸುತ್ತ ರೋಡು, ಆ ರೋಡ್ ಇರೋದ್ರಿಂದ ಇದು ನಿಮ್ಗೆ ಇನ್ನೊಂದು 2 ತಿಂಗಳಲ್ಲಿ ಇದು ದೊಡ್ಡ ಬೆಳವಣಿಗೆ ಆಗ್ಬಿಟ್ಟು ಇಲ್ಲಿ ಯಾರ್ಯಾರು ಓಡಾಡಿದ್ರು ಏನು ಕಾಣೋದಿಲ್ಲ, ಆ ಮಟ್ಟಕ್ಕೆ ಆಗ್ಬಿಡುತ್ತೆ. ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ನೋಡಿ. ಅಲ್ಲೆಲ್ಲ ಬೆಳವಣಿಗೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಬೆಳವಣಿಗೆ. ಅಲ್ಲಿ ಆ ಬೆಳವಣಿಗೆಗೂ ಆ ಕಡೆ ಬೆಳವಣಿಗೆಗೂ ನೋಡಿ ವ್ಯತ್ಯಾಸ ಎಷ್ಟು ಬರ್ತದೆ ಅಂದ್ಬಿಟ್ಟು. ಇಲ್ಲೇ ವ್ಯತ್ಯಾಸ ಆಗ್ತದೆ. ಬೇರೆ ತೋಟದೆಲ್ಲ ವಿಡಿಯೋ ನೋಡಿ ಇಲ್ಲಿಯ ಮಾಲೀಕರು ಏನಪ್ಪಾ ನಮ್ದು ಏನು ಬಂದಿಲ್ಲ ಅಂತೆಲ್ಲ ಹೇಳ್ತಾ ಇರುತ್ತೆ. ಇನ್ನೊಂದು 2 ತಿಂಗಳು ಆದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಯಾವ್ದು ಅಷ್ಟೇ, ತೋಟದ ಆರಂಭದ ಬೆಳವಣಿಗೆ ಸ್ವಲ್ಪ ನಿಧಾನನೇ ಇರ್ತದೆ. ಬೇರೆ ಬೇರೆ ವಿಡಿಯೋಗಳೆಲ್ಲ ನೋಡಿದಾಗ ಮತ್ತೆ ಅವರ ಇಲ್ಲಿ ತೋಟ ನೋಡಿದಾಗ ಅವ್ರ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತದೆ. ಏನು ನಮ್ದು ಈ ತರ ಆಗ್ಬಿಡ್ತಲ್ಲ ಅಂತೇಳಿ. ಇಲ್ಲಿ ಮಳೆ 1-2 ಮಳೆ, ದೊಡ್ಡ ಮಳೆ, ವಿಪರೀತ ಮಳೆ ಬಂತು. ಆಮೇಲೆ ಕೆಲವು ಟೈಮಲ್ಲಿ ನಮ್ಗೆ ಇಲ್ಲಿ ಮೋಟ್ರ್ ಇಳಿಸೋರು, ಆಮೇಲೆ ಇನ್ನು ಅದಕ್ಕೆ ಯಾವ್ದಾವ್ದೋ ಟ್ಯಾಂಕು ಇಂಕು ಅಂತೆಲ್ಲ ಏನೇನು ಇದೆಯಲ್ಲ ಸ್ಪೆಷಲ್ಲು, ಅದಕ್ಕೆ ಸ್ಟಾರ್ಟರ್ ಸಿಕ್ಕಿಲ್ಲ, ಅದು ಇದು ಅಂದ್ಕೊಂಡು ಸುಮಾರು 1-2 ತಿಂಗಳು ಹಾಗೆ ಆಗೋಯ್ತು. ಆದ್ರೂ ಅದ್ರ ಮಧ್ಯದಲ್ಲಿ ನಾವು 2 ತಿಂಗಳು ಇಲ್ಲಿ ಬಾರಿ ಪೇಚಾಟ ಒತ್ತಾಟ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡಿ ಯಾಕೋ ಇಲ್ಲಿ ಗಂಟ ತಂದು ನಿಲ್ಸಿದೀವಿ. ಇನ್ನು ಮುಂದೆ ಈ ಬೆಳವಣಿಗೆ ನಿಮ್ಗೆ ಚೆನ್ನಾಗಿ ಬಹಳ ಅದ್ಭುತವಾಗಿ ಕಾಣ್ತದೆ. ಇದು ಬಹಳ ಚೆನ್ನಾಗಿ ಕಾಣ್ತದೆ. ಇದು ಬೆಳವಣಿಗೆ ಆದ್ಮೇಲೆ ನಿಮ್ಗೆ ಅದು ಗೊತ್ತಾಗ್ತದೆ. ಹಾಗೆ ನೋಡಿ, ಅಲ್ಲಿ ಜೆಟೋಪ ಎಲ್ಲ ಬಹಳ ಸೂಪರ್ ಆಗಿ ಬಂದಿದೆ. ಜೆಟೋಪ ಎಲ್ಲ ಬೇರೆ ಪಕ್ಕದಲ್ಲಿ ಅದಿನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಅದೆಲ್ಲ ಕಂಪ್ಲೀಟ್ ಆದ ಬೇಲಿಗೆ ಹೋಗಿ ಮುಟ್ಕೊಂಡ್ಬಿಡ್ತ. ಹಾಗೆ ಇಲ್ಲಿ ನಾನು ಹೇಳ್ದಾಗೆ ಈ ನಮ್ಗೆ ಉಪ್ಪಿನಿ ಹಂಪಿಗೆ ಏನ್ ತೊಂದರೆ ಇಲ್ಲ. ಉಪ್ಪಿನಿ ಹಂಪು ಯಥೇಚ್ಛವಾದ ಉಪ್ಪಿನಿ ಹಂಪಿದೆ. ಇದೆಲ್ಲ ಇವಾಗ ನಾವು ಲಾವಂಚವನ್ನ ಪ್ಲಾಂಟೇಶನ್ ಮಾಡಬೇಕು. ಉಗಿನಿ ಹಂಪಿಗೆ ಏನ್ ತೊಂದರೆ ಇಲ್ಲ. ಉಗಿನಿ ಹಂಪು ತುಂಬಾ ಇದೆ. ಅದಕ್ಕೆ ಈಗ ಒಂದು 50-100 ಡ್ರಮ್ ತಂದು ಇಟ್ಟಿದ್ದೇವೆ. ಆ ಡ್ರಮ್ಗೆಲ್ಲ ಅದನ್ನೆಲ್ಲ ಮಳೆ ಹಾಕ್ಬಿಟ್ಟು ಅದ್ರ ನೀರನ್ನ ಮತ್ತೆ ಎಕ್ಕದ ನೀರನ್ನ ಭೂಮಿಗೆ ಗಿಡಗಳಿಗೆ ನಾವು ಕೊಡ್ಲಿಕ್ಕೆ ಎಲ್ಲ ಈಗ ಬೆಳವಣಿಗೆ ಕಾಣಿಸ್ತಾ ಇದೆ. ನುಗ್ಗೆ ಬೆಳವಣಿಗೆ ಆಗಿದೆ. ಮೆಣಸೇನು ಬರ್ತಾ ಇದೆ. ಬಿಳಿ ಮಾತ್ರ ಕೆಲವು ಕಡೆ ಗ್ಯಾಪ್ ಅನ್ನ ನಾವು ಇಲ್ಲಿ